ಪುಲ್ವಾಮಾದಲ್ಲಿ ಹುತಾತ್ಮರಾದ ಯೋಧರಿಗೆ ಶ್ರದ್ಧಾಂಜಲಿ. ತುಮಕೂರಿನಲ್ಲಿ ಹುತಾತ್ಮ ವೀರ ಯೋಧರ ಸ್ಮರಣೆ. ಪ್ರತಿ ವರ್ಷ ಪ್ರೇಮಿಗಳ ದಿನವನ್ನಾಗಿ ಆಚರಿಸುವ ಪ್ರತಿಯೊಬ್ಬರಿಗೂ ಇಂದು ಭಾರತದ ಇತಿಹಾಸದಲ್ಲಿಯೇ ಅತ್ಯಂತ ಕರಾಳ ದಿನ ಅನ್ನೋದು ಮತ್ತೆ ಮತ್ತೆ ನೆನಪಿಗೆ ಬರುತ್ತೆ. ಯಾಕಂದ್ರೆ ಈ ದಿನ 6 ವರ್ಷಗಳ ಹಿಂದೆ ಭಾರತೀಯ ಸೇನಾ ಭದ್ರತಾ ಪಡೆಗಳ ಮೇಲೆ ನಡೆದ ದಾಳಿಯಲ್ಲಿ 40 ಸಿಆರ್ಪಿಎಫ್ ಯೋಧರು ಹುತಾತ್ಮರಾಗಿದ್ರು. ಹೀಗಾಗಿ ಇಂದು ಇಡೀ ಭಾರತವೇ ಶೋಕಾಚರಣೆಯನ್ನ ಆಚರಿಸಿ ಹುತಾತ್ಮರಿಗೆ ಗೌರವವನ್ನ ಸಲ್ಲಿಸುತ್ತೆ. ಇತ್ತ ತುಮಕೂರಿನಲ್ಲಿಯೂ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಿ ಶೋಕಾಚರಣೆಯನ್ನ ಆಚರಿಸಲಾಯಿತು. ಹಿಂದೂ ಹಿತರಕ್ಷಣಾ ವೇದಿಕೆ ವತಿಯಿಂದ ಪುಲ್ವಾಮಾ ದಾಳಿ ಹಾಗೂ ದೇಶಕ್ಕಾಗಿ ಹುತಾತ್ಮರಾದ ವೀರ ಯೋಧರಿಗೆ ಪುಷ್ಪನಮನ ಸಲ್ಲಿಸಿ ಶೋಕಾಚರಣೆಯನ್ನ ಆಚರಿಸಲಾಯಿತು. ಈ ವೇಳೆ ಹಿಂದೂ ಮುಖಂಡ ರಘು ಸಕಲೇಶ್ಪುರ ಎಂಬುವವರು ಮಾತನಾಡಿ, ಯುವ ಸಮೂಹ ಫೆಬ್ರವರಿ 14 ಅಂದ್ರೆ ಪ್ರೇಮಿಗಳ ದಿನ ಅಂತ ಆಚರಿಸುತ್ತಾರೆ. ಆದರೆ ಇಂದು ಭಾರತೀಯ ಯೋಧರು ಪುಲ್ವಾಮಾದಲ್ಲಿ ಜಿಹಾದಿ ಮಾನಸಿಕತೆಯನ್ನ ಹೊಂದಿರುವಂತಹ ಒಬ್ಬ ಯುವಕ ನಡೆಸಿದ್ದ ಭೀಕರ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ನಮ್ಮ 40 ಯೋಧರು ಕ್ಷಣಾರ್ಧದಲ್ಲಿಯೇ ಜೀವವನ್ನ ಕಳೆದುಕೊಂಡ್ರು. ಹೀಗಾಗಿ ಇನ್ಮುಂದೆ ಫೆಬ್ರವರಿ 14 ಹುತಾತ್ಮ ಯೋಧರಿಗಾಗಿ ಸ್ಮರಿಸೋಣ ಎಂದಿದ್ದಾರೆ. ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆಯ ವತಿಯಿಂದ ಬಹಳ ದಿನಗಳಿಂದಲೂ ಸಹ ಇವತ್ತು ಯುವ ಸಮೂಹದಲ್ಲಿ ಏನಿವತ್ತು ಫೆಬ್ರವರಿ 14 ಅಂತ ಕೇಳಿದರೆ ಪ್ರೇಮಿಗಳ ದಿನಾಚರಣೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಇತ್ತು. ಭಾಳ ಹಿಂದಿನಿಂದಲೂ ಹಿಂದೂ ಸಂಘಟನೆಗಳು ಅದನ್ನು ವಿರೋಧ ಮಾಡಿಕೊಂಡು ಅದೊಂದು ಪ್ರೇಮಿಗಳ ದಿನಾಚರಣೆ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಬಿಡಬೇಕು, ಅದು ಪಾಶ್ಚಿಮಾತ್ಯ ಸಂಸ್ಕೃತಿಯ ಒಂದು ಪ್ರತೀಕ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಪ್ರತಿಪಾದನೆ ಮಾಡ್ಕೊಂಡು ಬರ್ತಿತ್ತು. ಆದರೆ ಯಾವಾಗ 2019ನೇ ಇಸ್ವಿನಲ್ಲಿ ಏನು ಭಾರತ ದೇಶದ ಏನು ಯೋಧರುಗಳು ಪುಲ್ವಾಮಾದಲ್ಲಿ ಜಿಹಾದಿ ಮಾನಸಿಕತೆಯನ್ನು ಹೊಂದಿರತಕ್ಕಂತಹ ಲಷ್ಕರ್ ಇ ತೊಯ್ಬಾ ಅಂತ ಹೇಳ್ತಕ್ಕಂತಹ ಒಂದು ಉಗ್ರಗಾಮಿ ಸಂಘಟನೆಯ ಒಬ್ಬ ಯುವಕನಿಂದ ಏನು ಸಂಪೂರ್ಣವಾದಂತಹ RDX ಬಾಂಬನ್ನು ತಗೊಂಡು ಬಂದು ಏನು ಸೇನೆ ವಾಹನದ ಮೇಲೆ CRPF ಸೇನೆ ವಾಹನದ ಮೇಲೆ ನುಗ್ಗಿಸಿ ಇಡೀ 40 ಜನ ಯೋಧರ ದೇಹವನ್ನು ಛಿದ್ರವಾಗಿ ಮಾಡ್ತಾರೆ. ಅವತ್ತು ಅಂತಹ ಚಿಂತಾಜನಕವಾದಂಥ ವಿಚಾರ ಇತ್ತು. ಹಾಗಾಗಿ ಯಾವುದೇ ಕಾರಣಕ್ಕೂ ಸಹ ನಾವು ಇನ್ನು ಮುಂದೆ ಈ ಪ್ರೇಮಿಗಳ ದಿನಾಚರಣೆಯನ್ನು ಬಿಟ್ಟು ಪುಲ್ವಾಮಾದಲ್ಲಿ ಹುತಾತ್ಮರಾದ ದಿನವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಕ್ಕಂತಹ ಕರೆಯನ್ನು ಹಿಂದೂ ಸಂಘಟನೆಗಳು ಕೊಟ್ಟರು. ಅದೇ ರೀತಿಯಾಗಿ ಇವತ್ತು ತುಮಕೂರಿನಲ್ಲಿ ಅದೇ ರೀತಿಯಾದಂಥ ಆಚರಣೆಯನ್ನು ಮಾಡ್ತಿದೆ. ಇನ್ನು ಹಿಂದೂ ಮುಖಂಡ ಮಂಜು ಭಾರ್ಗವ್ ಮಾತನಾಡಿ, ಪ್ರೇಮಿಗಳ ದಿನ ಅನ್ನೋದು ನಮ್ಮ ಆಚರಣೆಯಲ್ಲ, ಇದು ಪಾಶ್ಚಿಮಾತ್ಯ ಸಂಪ್ರದಾಯ. ಆದ್ರೆ ಇದು ಪುಲ್ವಾಮಾದಲ್ಲಿ ಅಟ್ಯಾಕ್ ಆಗಿದ್ದ ದಿನ. ಹೀಗಾಗಿ ನಾವು ಈ ದಿನವನ್ನ ಪುಲ್ವಾಮಾದಲ್ಲಿ ಮಡಿದ ಯೋಧರಿಗೆ ಸಮರ್ಪಿಸಬೇಕು. ಇಡೀ ದೇಶದಲ್ಲಿಯೇ ಈ ದಿನವನ್ನ ಬ್ಲಾಕ್ ಡೇ ಅಂತ ಆಚರಿಸುತ್ತಾರೆ ಎಂದಿದ್ದಾರೆ. ಫೆಬ್ರವರಿ 14 ಏನು ಪ್ರೇಮಿಗಳ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ, ಅದು ನಮ್ಮ ಸಂಸ್ಕೃತಿ ಅಲ್ಲ. ನಮಗೇನಿದ್ರು ನಮ್ಮ ದೇಶ, ನಮ್ಮ ಸಂಸ್ಕೃತಿ, ಆಚಾರ ವಿಚಾರಗಳು ಮೂಲ ಈ ದೇಶದ ಮೂಲ ಒಂದು ಬೇರಿದೆ. ಅದನ್ನು ನಾವು ಒಂದು ಆಚರಣೆ ಮಾಡಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಅನೇಕ ನಮ್ಮ ಹಿಂದೂ ಸಮಾಜಕ್ಕೆ ತಿಳಿಸಿದ್ದೇವೆ. ಇವತ್ತಿನ ದಿವಸ ಫೆಬ್ರವರಿ 14 ಪುಲ್ವಾಮಾದಲ್ಲಿ ಅಟ್ಯಾಕ್ ಆಗಿದ್ದ ದಿನ. ಸೊ ಅದನ್ನು ನಾವು ದೇಶಾದ್ಯಂತ ಬ್ಲ್ಯಾಕ್ ಡೇ ಅಂತ ಹೇಳಿ ಮತ್ತು ಆ ವೀರ ಯೋಧರು ಮಡಿದಂಥವ್ರಿಗೆ ನಾವು ಸ್ಮರಣೆ ಮಾಡುವಂಥದ್ದು ಇಡೀ ದೇಶಾದ್ಯಂತ ನಮ್ಮ ಹಿಂದೂ ಸಂಘಟನೆಗಳಲ್ಲಿ ಮಾಡುವಂಥದ್ದು. ಅನೇಕ ರಾಷ್ಟ್ರಭಕ್ತರು, ದೇಶಭಕ್ತರು, ಈ ದೇಶದ ಅನೇಕ ನಾಗರಿಕರು ಮಾಡ್ತಾರೆ. ಅದೇ ರೀತಿ ನಾವು ಇವತ್ತು ಹಿಂದೂ ಹಿತರಕ್ಷಣಾ ವೇದಿಕೆಯ ವತಿಯಿಂದ ಮತ್ತು ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ವತಿಯಿಂದನೂ ನಾವೆಲ್ಲರೂ ಸೇರಿ ಇವತ್ತು ಇಲ್ಲಿ ಆ ಒಂದು ಸ್ಮರಣೆಯನ್ನು ಮಾಡಿದ್ದೇವೆ. ಮತ್ತು ಅನೇಕ ನಿವೃತ್ತ ಯೋಧರು ಕೂಡ ಬಂದಿದ್ದರು. ಆ್ಯಂಡ್ ಅವ್ರದ್ದು ಒಂದು ಆರ್ಗನೈಸೇಷನ್ ಇದೆ, ಎಕ್ಸ್ ಆರ್ಮಿ ಆರ್ಗನೈಸೇಷನ್ ಅಂತ ಹೇಳಿ, ಅವರು ಎಲ್ಲರೂ ಬಂದಿದ್ದರು. ಅವರೆಲ್ಲರೂ ಅನೇಕ ವಿಚಾರಗಳನ್ನು ಸೈನಿಕರು, ಯೋಧರು ಹೇಗೆ ನಮ್ಮ ದೇಶಕ್ಕಾಗಿ ಸೇವೆ ಸಲ್ಲಿಸ್ತಾರೆ ಅನ್ನೋವಂಥ ವಿಚಾರವನ್ನು ನಮ್ಮ ಕಾರ್ಯಕರ್ತರಿಗೆ ತಿಳಿಸ್ಕೊಟ್ರು. ಮತ್ತು ಪುಲ್ವಾಮಾ ದಾಳಿಯಲ್ಲಿ ಮಡಿದಂಥವರಿಗೆ ನಾವೆಲ್ಲರೂ ಇಲ್ಲಿ 2 ನಿಮಿಷಗಳ ಕಾಲ ಶೋಕಾಚರಣೆಯನ್ನು ಕೂಡ ನಾವೆಲ್ಲರೂ ಸ್ಮರಣೆ ಮಾಡಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕು. ಮತ್ತೊಮ್ಮೆ ಈ ದೇಶದಲ್ಲಿ ಆ ರೀತಿಯಾದಂಥ ಅಟ್ಯಾಕ್ಗಳು ಆಗಬಾರ್ದು. ಇನ್ನು ಕಾರ್ಯಕ್ರಮದಲ್ಲಿ ಹುತಾತ್ಮರಿಗೆ ಪುಷ್ಪನಮನ ಸಲ್ಲಿಸಲಾಯಿತು. ಈ ವೇಳೆ ನಿವೃತ್ತ ಯೋಧರು, ಹಿಂದೂ ಮುಖಂಡರು ಸೇರಿದಂತೆ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.